Do you know there is a place in India where you can see the Milky Way galaxy with your naked eyes? ಅಂದರೆ ನೀವು ಇಂಡಿಯಾದಲ್ಲಿ ಇರೋ ಒಂದು ಸ್ಥಳದಲ್ಲಿ ನಿಂತು ನೀವು ಆಕಾಶದಲ್ಲಿ ನೋಡಿದರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್, ವಿತೌಟ್ ಎನಿ ಟೆಲಿಸ್ಕೋಪ್ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್, ಯು ಕ್ಯಾನ್ ಸಿ ದ ಮಿಲ್ಕಿ ವೇ ಗ್ಯಾಲಕ್ಸಿ. ನಿಮ್ಮ ಬರಿಗಣ್ಣಿಗೆ ಕಾಣಿಸುತ್ತೆ. ಅದು ಯಾವುದು? ಇದು ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಇಂಡಿಯಾ. ಇದು ಯಾವ ಸ್ಥಳ ಅಂದರೆ, ಯಾವ ಪ್ಲೇಸ್ ಅಂದರೆ ಹಾನ್ಲೆ. ಲಡಾಖಲ್ಲಿ ಹಾನ್ಲೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಹೈ ಆಲ್ಟಿಟ್ಯೂಡ್ ರೀಜನ್ ಇರೋದ್ರಿಂದ ಇದು ನಿಯರ್ ಇಂಡೋ ಚೀನಾ ಬಾರ್ಡರ್ ಹತ್ರ. ಅಲ್ಲಿ ನಿಂತು ನೀವು ನೋಡಿದ್ರೆ ವಿತ್ ಯುವರ್ ನೆಕೆಡ್ ಐಸ್ ಯು ಕ್ಯಾನ್ ಸಿ ದ ಮಿಲ್ಕಿ ವೇ ಗ್ಯಾಲಕ್ಸಿ. ಇಷ್ಟು ಬ್ಯೂಟಿಫುಲ್ ಇದೆ ಅಲ್ಲ ವ್ಯೂ. ಜಸ್ಟ್ ಮಿಲಿಯನ್ಸ್ ಆಫ್ ದ ಸ್ಟಾರ್ಸ್ ಆರ್ ವಿಸಿಬಲ್. ಆ್ಯಂಡ್ ವೆನ್ ಯು ಕಂಪೇರ್ ದ್ಯಾಟ್ ವ್ಯೂ ವಿತ್ ಅವರ್ ಬೆಂಗಳೂರು ಆರ್ ಎನಿ ಅರ್ಬನ್ ಸಿಟೀಸ್, ನಮಗೆ ಅಷ್ಟೊಂದು ಸ್ಟಾರ್ಗಳು ಕಾಣಿಸೋದಿಲ್ಲ. ಯಾಕಪ್ಪ ಅಂದರೆ ಲೈಟ್ ಪೊಲ್ಯೂಷನ್. ಈ ಬೆಂಗಳೂರಲ್ಲಿ ಲೈಟ್ ಪೊಲ್ಯೂಷನ್ ಇರೋದ್ರಿಂದ ನಮಗೆ ಬಹಳ ಆದರೆ 5, 6, ಜಾಸ್ತಿ ಅಂದರೆ 10 ಸ್ಟಾರ್ಗಳು ಕಾಣ್ಬೋದು. ಆದರೆ ಈ ಲಡಾಖಲ್ಲಿ ಮಿಲಿಯನ್ಗಟ್ಟಲೆ ಸ್ಟಾರ್ಸ್ಗಳನ್ನ ನೀವು ನೋಡ್ಬೋದು. ಅದು ಎದಕ್ಕಂದರೆ ಅಲ್ಲಿ ಒಂದು ಸ್ವಲ್ಪನೂ ಲೈಟ್ ಪೊಲ್ಯೂಷನ್ ಇಲ್ಲ. ಮತ್ತು ಈ ಹಾನ್ಲೆ ಅನ್ನೋ ಪ್ಲೇಸ್ ತುಂಬ ಸ್ಪೆಷಲ್ಲು. ಯಾಕಂದರೆ ಇಟ್ ಈಸ್ ಅ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಫಾರ್ ಸ್ಟಾರ್ ಗೇಜಿಂಗ್. ಅಂದರೆ ನಕ್ಷತ್ರಗಳನ್ನು ನೋಡೋದಕ್ಕೆ ಇದಕ್ಕಿಂತ ಬೆಸ್ಟ್ ಪ್ಲೇಸ್ ಇಂಡಿಯಾದಲ್ಲಿ ಆಯಿತು, ವರ್ಲ್ಡ್ನಲ್ಲೇ ಆಯಿತು, ಎಲ್ಲಿ ಇಲ್ಲ. ಎದಕ್ಕಪ್ಪ ಅಂದರೆ ಇಲ್ಲಿ ಲೋ ಲೈಟ್ ಪೊಲ್ಯೂಷನ್, ಕ್ಲೀನ್ ಏರ್, ಹೈ ಆಲ್ಟಿಟ್ಯೂಡ್ ಮೇಕ್ ಇಟ್ ಅ ಐಡಿಯಲ್ ಫಾರ್ ಸ್ಕೈ ಅಬ್ಸರ್ವೇಷನ್. ಇನ್ 2023 ಹಾನ್ಲೆ ಬಿಕಮ್ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ಸೆಂಚುರಿ. ನಾಟ್ ಜಸ್ಟ್ ಫಾರ್ ಇಂಡಿಯಾ, ಫಾರ್ ವರ್ಲ್ಡ್. ಇದಕ್ಕೆ ಏನಂತ ಕರೀತಾರೆ ಅಂದರೆ ಡಾರ್ಕ್ ಸ್ಕೈ ಸೆಂಚುರಿ. ನ್ಯಾಚುರಲ್ ಡಾರ್ಕ್ನೆಸ್ ಆ್ಯಂಡ್ ಪ್ರೊಟೆಕ್ಟೆಡ್ ನೈಟ್ ಎನ್ವಿರಾನ್ಮೆಂಟ್. ಇದರಿಂದ ಇಲ್ಲಿ ಏನಾಗಿದೆ ಅಂದರೆ ಅ ಬೆಸ್ಟ್ ಪ್ಲೇಸ್ ಫಾರ್ ವ್ಯೂವಿಂಗ್ ಅ ಸ್ಕೈ. ಪ್ರೆಸೆಂಟ್ ಇನ್ ಇಂಡಿಯಾ, ಇಟ್ ಈಸ್ ರನ್ ಬೈ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಒನ್ ಆಫ್ ದ ವರ್ಲ್ಡ್ಸ್ ಹೈಯೆಸ್ಟ್ ಅಬ್ಸರ್ವೇಟರಿ ಮೇನ್ಲಿ ಫಾರ್ ರಿಸರ್ಚ್. ಅಂದರೆ ಇದಕ್ಕಿಂತ ಮುಂಚೆ ಫಾರಿನ್ ಕಂಟ್ರಿಯಲ್ಲಿ ಕೂಡ ಇದ್ರ ಬಗ್ಗೆ ಸ್ಕೈಯನ್ನು ಸ್ಟಡಿ ಮಾಡೋದಕ್ಕೆ ವೇರಿಯಸ್ ರಿಸರ್ಚ್ ಸೆಂಟರ್ ಇದ್ದವು. ಬಟ್ ಡ್ಯೂ ಟು ಮಾಯ್ಶ್ಚರ್ ಆರ್ ಕ್ಲೌಡ್ ಏನಾಗುತ್ತೆ ಅಂದರೆ ಆಲ್ ದ ನೈಟ್ಸ್ ದೇ ಕ್ಯಾನಾಟ್ ವಾಚ್. ಬಟ್ ಈ ಹಾನ್ಲೆಯಲ್ಲಿ 270 days ಇನ್ ಅ ಇಯರ್ ಕ್ಲಿಯರ್ ಸ್ಕೈ ಇರುತ್ತೆ, ನೋ ಕ್ಲೌಡ್ಸ್. ಸೊ ಇಟ್ ಈಸ್ easy for watching the sky and for research. And you can see the Milky Way galaxy, constellations, and even deep sky objects with the naked eye. India is taking one step ahead in space and sky research. ಅಂದರೆ ಈ ಹಾನ್ಲೆ ಏನು ಅಬ್ಸರ್ವೇಟ್ರಿ ಇದೆಯಲ್ಲ, ಇದರಿಂದ ಇಂಡಿಯಾ ಏನಿದೆ ಅಂದರೆ ಒಂದು ಸ್ಟೆಪ್ ಮುಂದೆ ಇದೆ ವೆನ್ ಯು ಕಂಪೇರ್ ವಿತ್ ಅದರ್ ಕಂಟ್ರೀಸ್. ಅಂದರೆ ಆಸ್ಟ್ರೋನಾಮಿ ಬಗ್ಗೆ ಸ್ಟಡಿ ಮಾಡೋ ರಿಸರ್ಚ್ ಸೆಂಟ್ರಲ್ಲಿ India is one step ahead. Hanle puts India on the global dark sky map. One place, thousands of stars, endless possibilities. Don't forget, this magic is not in Switzerland or any other countries. It is in India.